ಸಚಿವರಾಗಿ 48 ಗಂಟೆ ಕಳೆಯುವ ಮುನ್ನವೇ ತನ್ನ ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. 8 ಬಾರಿ ಕಾಂಗ್ರೆಸ್ ಎಂಎಲ್ಎ ರಾಮಲಿಂಗಾರೆಡ್ಡಿ ಅವರು 8 ಬಾರಿ ಕಾಂಗ್ರೆಸ್ ಎಂಎಲ್ಎ. ಡಿ.ಕೆ. ಶಿವಕುಮಾರ್ ಅಷ್ಟೇ ಸರಿಸಮನಾಗಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಡಿ.ಕೆ. ಶಿವಕುಮಾರ್ 8 ಬಾರಿ, ರಾಮಲಿಂಗಾರೆಡ್ಡಿ ಅವರು 8 ಬಾರಿ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಡ್ತೀನಿ ಅಂತ ಕೊಡ್ಲಿಲ್ಲ. ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡೋಕೆ ಇಷ್ಟ ಇಲ್ಲ. ಮೊದಲು ನಮ್ಮ ಸಚಿವ ಸ್ಥಾನಕ್ಕೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹಾಗೆ ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡೋಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಿದ್ದೇನೆ ಅಂತ ರಾಜೀನಾಮೆ ಪತ್ರವನ್ನ ಮೀಡಿಯಾಗಳಿಗೆ ಪ್ರದರ್ಶನ ಮಾಡಿ ಸುದ್ದಿಗೋಷ್ಠಿಯಲ್ಲಿ ತಮ್ಮ ರಾಜೀನಾಮೆಯನ್ನ ರಾಮಲಿಂಗಾರೆಡ್ಡಿ ಅವರು ಘೋಷಣೆ ಮಾಡಿದ್ರು. ರಾಮಲಿಂಗಾರೆಡ್ಡಿ ಅವರು ಇವತ್ತು ಮಂತ್ರಿಗಿರಿ ಸಿಕ್ಕರೆ ಸಾಕಪ್ಪ ಅದೋ ಇದೋ ಅನ್ನೋ ಜನಗಳ ನಡುವೆ ತನಗೆ ಇಷ್ಟವಿಲ್ಲದ, ತನಗೆ ಬೇಕಿದ್ದ ಖಾತೆಯನ್ನು ಕೊಡದೇ ಇಲ್ದ್ಮೇಲೆ ನನಗೆ ಬೇಡವೇ ಬೇಡ ಈ ಥರದ್ದು ಅಂತ. ಬಟ್ ಅವ್ರು ಹೇಳ್ತಾ ಇರೋದೇನು ಅಂದರೆ 2023ರಲ್ಲಿ ಸಿದ್ದರಾಮಯ್ಯವ್ರ ಸರ್ಕಾರ ಬಂದಾಗಲೂ ಕೂಡ ಅವರೇ ನನ್ನ ಮನೇಲಿದ್ದಾಗ ಕರೆದು ನೀನು ಬೆಂಗಳೂರು ನಗರಾಭಿವೃದ್ಧಿ ಮಂತ್ರಿ ಅಂತ ಹೇಳಿದ್ರು. ಬಟ್ ಪೋರ್ಟ್ಫೋಲಿಯೋ ಖಾತೆಗಳನ್ನ ಹಂಚುವಾಗ ಕೊಡಲಿಲ್ಲ. ಯಾಕೆ ಅಂತ ಕೇಳಿದೆ. ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ನಾನು 2.5 ವರ್ಷ ಆದ್ಮೇಲೆ ಮುಖ್ಯಮಂತ್ರಿ ಆಗ್ತೀನಿ, ಕೊಡ್ತೀನಿ ಅಂತ ಹೇಳಿದ್ರು. ಯಾಕಂದ್ರೆ ಬೆಂಗಳೂರು ಇನ್ಚಾರ್ಜ್ ಡಿ.ಕೆ. ಶಿವಕುಮಾರ್ ಆಗ್ಬಿಟ್ರು ಅವಾಗ. ಬೆಂಗಳೂರು ಅದು ಡಿ.ಕೆ. ಶಿವಕುಮಾರ್ ಅವ್ರ ಹತ್ರ ಹೋಯ್ತು. ಈಗ ಡಿ.ಕೆ. ಶಿವಕುಮಾರೇ ಮುಖ್ಯಮಂತ್ರಿ ಆದ್ರು, ಮತ್ತೆ ಇವ್ರನ್ನ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅದು ಕೃಷ್ಣ ಬೈರೇಗೌಡರಿಗೆ ಹೋಯ್ತು. ಸೊ ನಮ್ಗೆ ಯಾಕೆ ಈ ತರ ಅನ್ಯಾಯ ಮಾಡ್ತೀರಿ? ನಾನು ಸುಮ್ಮನಿದ್ದೆ 23ರಲ್ಲಿ ನೀವೇ ಕೊಡ್ತೀನಿ ಅಂತಂದ್ರಿ, ಕೊಡ್ಲಿಲ್ಲ. ಈಗ ಕೊಡ್ತೀನಿ ಅಂತಂದ್ರಿ, ಕೊಡ್ಲಿಲ್ಲ. ಎಷ್ಟು ಅಂತ ಸಹಿಸ್ಕೊಳ್ಳೋದಿದನ? ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾ ಇದ್ದೇನೆ. ಕಾಂಗ್ರೆಸ್ ಪಾರ್ಟಿಗಲ್ಲ, MLA ಸ್ಥಾನಕ್ಕಲ್ಲ. 53 ವರ್ಷಗಳನ್ನ ಕಾಂಗ್ರೆಸ್ ಪಾರ್ಟಿಲಿದ್ದೀನಿ ನಾನು. 1973ರಿಂದನೂ ಕೂಡ ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ. 1985ರಲ್ಲಿ ಕಾರ್ಪೊರೇಟರ್ ಆಗಿದ್ದೆ. ಆಗ ಕರೆದು ನನಗೆ MLA ಟಿಕೆಟ್ ಕೊಟ್ಟರು, ನಾನು ಸೋತೆ. ಆದರೆ 89ರಿಂದ ಗೆಲ್ತಾ ಬಂದೆ. 89 ಜಯನಗರ, ಮತ್ತೆ 93ರಲ್ಲಿ 4ರಲ್ಲಿ ಮತ್ತೆ ಚುನಾವಣೆ ಗೆಲ್ತಾರೆ 2ನೇ ಬಾರಿ. 99 ಎಸ್ ಎನ್ ಕೃಷ್ಣ ಫೀಲ್ಡಲ್ಲಿ ಗೆಲ್ತಾರೆ. 2004ರಲ್ಲಿ ಗೆಲ್ತಾರೆ. 8ರಲ್ಲಿ BTM, 13ರಲ್ಲಿ BTM, 18ರಲ್ಲಿ BTM, 23ರಲ್ಲಿ BTM. 4 ಬಾರಿ ಜಯನಗರದಿಂದ, 4 ಬಾರಿ BTM ಕ್ಷೇತ್ರದಿಂದ ಶಾಸಕರಾಗಿದ್ದು ರಾಮಲಿಂಗಾರೆಡ್ಡಿ ಅವರು. ಡಿ.ಕೆ. ಶಿವಕುಮಾರ್ 4 ಬಾರಿ ಸಾತ್ನೂರು, 4 ಬಾರಿ ಕನಕಪುರ. ಸೇಮ್ ಇವರಿಬ್ರು ರಾಜಕೀಯ ಒಂದೇ ದಿನ ವಿಧಾನಸೌಧ ಮೆಟ್ಲತ್ತದವ್ರು ಇವರಿಬ್ರು. ಡಿ.ಕೆ. ಶಿವಕುಮಾರ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ MLA ಆದ್ರು, ಇವರು ನಗರಸಭಾ ಮೆಂಬರ್ ಆಗಿ MLA ಆದ್ರು. ಹಾಗಾಗಿ ನನಗೆ ಕೊಡ್ತೀನಿ ಅನ್ನೋ ಖಾತೆನ ಕೊಡ್ಲಿಲ್ಲ. ಹಾಗಾಗಿ ಆತ್ಮಸಾಕ್ಷಿ ವಿರುದ್ಧವಾಗಿ ನಂಗೆ ಕೆಲಸ ಮಾಡಕ್ ಇಷ್ಟ ಇಲ್ಲ ಅನ್ನೋದಕ್ಕೆ 2002 ಈ ಸನ್ನಿವೇಶದಲ್ಲಿ ಕೃಷ್ಣ ಬೈರೇಗೌಡರ MLA ಆಗಿದ್ದು. ಅಂದ್ರೆ ಅವ್ರಿಗೆ ಯಾರಿಗೋ ಕೊಟ್ಟಿದ್ದೀನಿ ಅನ್ನೋಕ್ಕಿಂತ ನನಗೆ ಕೊಡ್ತೀನಿ ನೀವು ಯಾಕೆ ಕೊಡ್ಲಿಲ್ಲ? ನನಗೆ ನೀವು ಕೊಡ್ತೀನಿ ಅಂತ ಹೇಳಿದ್ರಿ, ನನಗೆ ಯಾಕೆ ಕೊಡ್ಲಿಲ್ಲ ನೀವು ಅನ್ನೋ ಮಾತನ್ನ ಎತ್ಕೊಂಡು ಯಾರು ನಿರೀಕ್ಷೆ ಮಾಡಲಿ. ಇವತ್ತು ಮಂತ್ರಿಗಿರಿ ಸಿಗ್ಲಿಲ್ಲ ಅನ್ನೋ ಎಷ್ಟೋ ಜನ ನಿರೀಕ್ಷೆಗಳಿದ್ರು. ಮಂತ್ರಿಗಿರಿ ಸಿಗ್ತಲ್ಲ ಎಷ್ಟೋ ಜನಕ್ಕೆ. ಬಟ್ ಇಲ್ಲಿ ಮಂತ್ರಿಗಿರಿ ಈಗ ಇವ್ರಿಗೆ ಸಿಕ್ಕಿದ್ರು ಕೂಡ ತನಗೆ ಬೇಕಾದಂತ ಖಾತೆ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಇದೀಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸೊ ವಾಟ್ ನೆಕ್ಸ್ಟ್ ಗೊತ್ತಿಲ್ಲ. ಅವ್ರು ಹೇಳಿದ್ರೆ ಪಾರ್ಟಿಲೇ ಇರ್ತೀನಿ, ನಾನು ಕಾಂಗ್ರೆಸ್ 53 ವರ್ಷ ಇದ್ದೀನಿ, ಮತ್ತೆ ಇರ್ತೀನಿ ಅನ್ನೋದು ಅವ್ರ ನಿಲುವು. ರಾಮಲಿಂಗಾರೆಡ್ಡಿ ಮೊಯ್ಲಿ ಅವ್ರ ಕಾಲದಲ್ಲಿ CM ಆಗಿದ್ದಾಗ ಮಂತ್ರಿ ಆಗಿದ್ರು. SM ಕೃಷ್ಣ ಅವ್ರ ಫೀಲ್ಡಲ್ಲಿ ಮಂತ್ರಿ ಆಗಿದ್ರು. ಹಾಗೆ ಮೈತ್ರಿ ಟೈಮಲ್ಲಿ ಮಂತ್ರಿ ಆಗಿದ್ರು. 13ರಲ್ಲಿ ಮಂತ್ರಿ ಆಗಿದ್ರು. ಈಗ ಮಂತ್ರಿ ಆಗಿದ್ದಾರೆ. ಸಾರಿಗೆ, ಮುಜರಾಯಿ, ಆರೋಗ್ಯ, ಗೃಹ ಇಲಾಖೆ, ಆಹಾರ ಮತ್ತು ನಾಗರಿಕ ಪೂರೈಕೆ ಇವೆಲ್ಲವನ್ನೂ ಕೂಡ ಹ್ಯಾಂಡಲ್ ಮಾಡಿರುವಂಥ ವ್ಯಕ್ತಿ ರಾಮಲಿಂಗಾರೆಡ್ಡಿ ಅವರು. ಬಟ್ ಇವತ್ತಿನ ಜನರೇಷನ್ ಸಿಕ್ಕಿದ್ನ ತಗೊಂಡು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋರ ನಡುವೆ ನೀವು ಹೇಳಿ ಕೊಡ್ತೀನಿ ಅಂತ ಕೊಟ್ಟಿಲ್ಲ, ಎಷ್ಟು ದಿನ ಅಂತ ಇದನ್ನ ಅವಮಾನವನ್ನು ಸಹಿಸ್ಕೊಳ್ಳೋದು ನಾವು ಅಂತ ಮಾತನ್ನು ಹೇಳಿ ನಾನು ರಾಜೀನಾಮೆ ಕೊಡೋಕೆ ಹೋಗಲ್ಲ. ನನ್ನ ಹಳೆ PS ಕಳಿಸ್ತೀನಿ, ಅವ್ರು ಹೋಗಿ ಕೊಟ್ಬಿಟ್ಟು ಬರಲಿ ತುಷಾರ್ ಗಿರಿನಾಥ್ ಕೈಗೆ, ನಾನು ಹೋಗಿ ನೇರವಾಗಿ ಕೊಡಲ್ಲ ಅಂತ ಹೇಳಿದ್ರು. ನಂಗೆ ಬೇಜಾರಾಗಿದೆ. ಹೈಕಮಾಂಡ್ ಹತ್ರ ಮಾತಾಡ್ತೀರಾ? ನೋ ಕಾಮೆಂಟ್ಸ್ ಅಂತ. ಅಲ್ಲೇ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿನ ಪ್ರಭಾವಿ ನಾಯಕರು ಕಾಂಗ್ರೆಸ್ಗೆ. ಬಟ್ ಈಗ ಅವ್ರಿಗೆ ಜಲಸಂಪನ್ಮೂಲ ಖಾತೆ ಸಿಕ್ಕಿತ್ತು. ಜಲಸಂಪನ್ಮೂಲ ಏನು ಕಡಿಮೆ ಇಲ್ಲ, ದೊಡ್ಡದೇ. ಆದರೆ ನನಗೆ ಕೇಳಿದ್ಯಾವುದು, ಕೊಡ್ತಾ ಇರೋದು ಯಾವುದು? ಅಟ್ಲೀಸ್ಟ್ ಜಲಸಂಪನ್ಮೂಲ ಕೆಲಸ ಆಗೋದಲ್ಲಿ ಬಹುತೇಕ ಉತ್ತರ ಕರ್ನಾಟಕ ಭಾಗದಲ್ಲಿ, ಗ್ರಾಮೀಣ ಭಾಗದಲ್ಲಿ, ಆ ಭಾಗದವ್ರಿಗೆ ಯಾರೋ ಕೊಟ್ಟರೆ ಅನುಕೂಲ ಆಗುತ್ತೆ. ನಾನು ಬೆಂಗಳೂರಲ್ಲಿ 37 ವರ್ಷದಿಂದ MLA ಆಗಿದ್ದೀನಿ. 53 ನನ್ನ ಊರು ಬೆಂಗಳೂರು. 53 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಲಿ ಬೆಂಗಳೂರಲ್ಲಿ ಇದ್ದೀನಿ ನಾನು. ನನಗೆ ನನ್ನ ಜಾಗದಲ್ಲಿ ಕೊಡದೆ ನೀವು ಎಲ್ಲೋ ಕೊಟ್ಟರೆ ಬೇರೆ ಕೊಟ್ಟರೆ ಏನು ಪ್ರಯೋಜನ ಅನ್ನೋದು ಅವ್ರಿದು ಗೊತ್ತಿಲ್ಲ. ವಾಟ್ ನೆಕ್ಸ್ಟ್ ಅಂತ ಕನ್ವಿನ್ಸ್ ಮಾಡೋಕ್ಕೆ ಹೋಗೋಕೆಲ್ಲ ಟ್ರೈ ಮಾಡಿದ್ರು. ಆದರೆ ಯಾರಿಗೂ ಜಗ್ಲಿಲ್ಲ, ಬಗ್ಲಿಲ್ಲ. ರಾಜೀನಾಮೆ ಪತ್ರನ ಕಳಿಸಿದ್ರೀಗ. ಸೊ ಕಾಂಗ್ರೆಸ್ನ ಡಿ.ಕೆ. ಶಿವಕುಮಾರ್ ಸಂಪುಟದ ಮೊದಲ ವಿಕೆಟ್ ಪತನ ಆಗಿದೆ. ಇನ್ನು
ಈಗ ಜಮೀರ್ ಅವ್ರಿಗೆ, ಸಂತೋಷ್ ಲಾಡ್ಗೆ, ಚಲರಾಯಸ್ವಾಮಿ ಅವ್ರಿಗೆ ಆದಿಯಾಗಿ ಎಷ್ಟೋ ಜನಕ್ಕೆ ಇನ್ನು ಮಂತ್ರಿಗಿರಿ ಮಹದೇವಪ್ಪ ಅವ್ರು ಸಿಕ್ಕಿಲ್ಲ. ಇನ್ನು ಪುನರ್ವಿಂಗಡಣೆ ಟೈಮಲ್ಲಿ ಇನ್ನೇನೇನ ಆಗುತ್ತೋ ಗೊತ್ತಿಲ್ಲ. ಬಟ್ ಸದ್ಯಕ್ಕಿದು ಡಿ ಕೆ ಶಿವಕುಮಾರ್ಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಅತಿ ದೊಡ್ಡ ಹಿನ್ನಡೆ ಅಂತ ಹೇಳಿದ್ರೆ ತಪ್ಪಾಗಲ್ಲ.